ವಿಶ್ವಕ್ಕೆ ನೀವು ಕನೆಕ್ಟ್ ಆಗಿದ್ದೀರಾ ಅಂತ ಹೇಳೋದಕ್ಕೆ ಕೆಲವು ಸಂಕೇತಗಳು ಇದಾವೆ. ನಮ್ಮಲ್ಲಿ ತುಂಬಾ ಜನ ವಿಶ್ವಕ್ಕೆ ಕನೆಕ್ಟ್ ಆಗೋದಕ್ಕೆ ನಾನಾ ರೀತಿಯ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಿರ್ತಾರೆ. ಒಂದು ಸಾರಿ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆದ ನಂತರ ಅಲ್ಲಿಂದ ಬರುವ ಸಿಗ್ನಲ್ಸ್ ನಿಮ್ಮ ಬ್ರೈನ್ ಸಕ್ಸಸ್ಫುಲ್ ಆಗಿ ಕ್ಯಾಚ್ ಮಾಡುತ್ತೆ. ಎಲ್ಲರ ರೀತಿ ಅಲ್ಲದೆ ನಿಮ್ಮ ನಿರ್ಧಾರಗಳು ತುಂಬಾ ಡಿಫ್ರೆಂಟ್ ಆಗಿ ಇರ್ತವೆ. ಒಂದು ಕೆಲಸ ಮಾಡುವಾಗ ಅದು ಹೇಗೆ ನಡೆಯುತ್ತೆ ಅಂತ ನಿಮಗೆ ಮೊದಲೇ ಗೊತ್ತಾಗುತ್ತೆ. ಹಾಗೆಯೇ ನೀವು ಮಾಡುತ್ತಿರುವ ಕೆಲಸಗಳು ತುಂಬಾ ವಿಜಯವಂತವಾಗಿರ್ತವೆ. ಈ ರೀತಿಯ ಸಮಯದಲ್ಲೇ ಬೇರೆಯವರಿಗೆ ನೀವು ಅರ್ಥ ಆಗದೇ ಇರುವ ಪರಿಸ್ಥಿತಿ ಏರ್ಪಡುತ್ತೆ. ನೀವು ಮಾಡ್ತಿರುವ ಕೆಲಸದ ಮೇಲೆ ನಿಮಗೆ ಫುಲ್ ಕ್ಲಾರಿಟಿ ಇರುತ್ತೆ, ಆದ್ರೆ ಸಾಧಾರಣ ವ್ಯಕ್ತಿಗೆ ಅದು ಅರ್ಥ ಆಗೋದಿಲ್ಲ. ಯಾರು ಈ ಅನಂತ ವಿಶ್ವದ ಮೇಲೆ ಪ್ರೀತಿ, ಈ ಪ್ರಪಂಚವನ್ನೇ ನಡೆಸ್ತಿರುವ ಒಂದು ಅದೃಶ್ಯ ಶಕ್ತಿ ಇದೆ ಅಂತ ಬಲವಾಗಿ ಭಾವಿಸ್ತಾರೋ ಆ ರೀತಿಯವರಿಗೆ ಇದು ಸಾಧ್ಯ ಆಗುತ್ತೆ. ಈ ವಿಡಿಯೋದಲ್ಲಿ ಪ್ರತಿ ವಿಷಯವನ್ನ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದೀನಿ. ಥರ್ಡ್ ಐ ಓಪನ್ ಆದ್ರೆ ಹೇಗಿರುತ್ತೆ, ಯೂನಿವರ್ಸ್ ಎನರ್ಜಿಯಿಂದ 7 ಚಕ್ರಗಳು ಶರೀರದಲ್ಲಿ ಹೇಗೆ ಆಕ್ಟಿವೇಟ್ ಆಗ್ತವೆ, ಆ ಅನಂತ ವಿಶ್ವಶಕ್ತಿಯನ್ನ ನೀವು ಅಲ್ಟಿಮೇಟ್ ಆಗಿ ಆಕ್ಸೆಸ್ ಮಾಡಿ ಅದರ ಜೊತೆ ಪೂರ್ತಿ ಬಾಂಡಿಂಗ್ ಅಲ್ಲಿ ಇದ್ದು ನೀವು ಕೋರಿಕೊಂಡಿದ್ದನ್ನ ಪಡೆದುಕೊಳ್ಬೇಕು ಅಂದ್ರೆ ಯಾವ ರೀತಿಯ ಪ್ರಯತ್ನಗಳನ್ನ ಮಾಡಬೇಕು, ನೀವು ವಿಶ್ವದ ಜೊತೆ ಧ್ಯಾನ ಮಾಡಬೇಕಾದ್ರೆ ನಿಮ್ಮಲ್ಲಿ ಯಾವ ರೀತಿಯ ಅನುಭವಗಳು ನಡೀತಿದ್ದಾವೆ, ಹೀಗೆ ಎಲ್ಲಾ ವಿಷಯಗಳು ಈ ವಿಡಿಯೋದಲ್ಲಿ ತುಂಬಾ ಕ್ಲಿಯರ್ ಆಗಿ ವಿವರಿಸಿದೆ. ಪ್ರತಿ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಒಂದು ಲೈಕ್ ಮಾಡಿದ್ರೆ ಮತ್ತಷ್ಟು ಜನಕ್ಕೆ ಈ ವಿಡಿಯೋ ರೆಫರ್ ಆಗುತ್ತೆ. ನಿಮ್ಮ ಮೈಂಡ್ ಅಲ್ಲಿ ಒಬ್ಬ ವ್ಯಕ್ತಿಯ ಇಮೇಜ್ ಬಂದ್ರೆ ಸ್ವಲ್ಪ ಸಮಯಕ್ಕೆ ಆ ವ್ಯಕ್ತಿ ನಿಮ್ಮ ಮುಂದೆ ಬರೋದು, ನೀವು ಯಾರನ್ನ ಮೀಟ್ ಮಾಡಬೇಕು ಅಂತ ಅನ್ಕೊಳ್ತಿದ್ದೀರೋ ಆ ವ್ಯಕ್ತಿ ಸಡನ್ ಆಗಿ ನಿಮ್ಮ ಮುಂದೆ ಕಾಣಿಸೋದು ನಡೀತಿರುತ್ತೆ. ಯೂನಿವರ್ಸ್ ಜೊತೆ ನೀವು ಸರಿಯಾಗಿ ಕನೆಕ್ಟ್ ಆಗಿದ್ದೀರಾ ಅಂತ ಹೇಳೋದಕ್ಕೆ ನಿಮ್ಮಲ್ಲಿ ದಯಾಗುಣ ಬೆಳೆಯುತ್ತೆ. ಚಿಕ್ಕ ಮಕ್ಕಳನ್ನ ನೋಡಿ ನೀವು ಕೂಡ ಚಿಕ್ಕ ಮಕ್ಕಳ ಹಾಗೆ ಬದಲಾಗ್ತೀರಾ. ಪ್ರಕೃತಿಯ ಪ್ರತಿ ಜೀವಿಯ ಮೇಲೆ ಪ್ರೇಮೆ ಬರುತ್ತೆ. ಹಚ್ಚ ಹಸಿರು ಪ್ರಕೃತಿಯನ್ನು ನೋಡಿದ್ರೆ ನಿಮ್ಮ ಮನಸ್ಸು ತುಂಬಾ ಆನಂದ ಭರಿತವಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಏನೋ ಗೊತ್ತಿಲ್ಲದ ಸಂತೋಷ, ಆವಾಗವಾಗ ನೀವು ಯಾವುದೇ ಕಾರಣ ಇಲ್ಲದೆ ನೀವು ಆನಂದವಾಗಿ ಇರ್ತೀರಾ. ನೀವು ಏನಾದರೂ ತೀವ್ರವಾದ ಕೋರಿಕೆಯಿಂದ ಇದ್ದಾಗ ಒಂದೇ ರೀತಿಯ ನಂಬರ್ಸ್ ನಿಮಗೆ ಪದೇ ಪದೇ ಕಾಣಿಸ್ತವೆ. ಅವು ಯಾವ ರೂಪದಲ್ಲಾದ್ರೂ ಕಾಣಿಸಬಹುದು. ಇವನ್ನೇ ಏಂಜಲ್ ನಂಬರ್ಸ್ ಅಂತ ಕರೀತಾರೆ. ಮನಸ್ಸಿಗೆ ಒಳ್ಳೆಯ ಸಂಗೀತವನ್ನ ಕೇಳಬೇಕು ಅಂತ ಅನ್ಸುತ್ತೆ. ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಬೆಳೀತಾ ಬೆಳೀತಾ ನಿಮ್ಮ ಸುತ್ತಲೂ ನೆಗೆಟಿವ್ ಎನರ್ಜಿ ಇರುವ ಜನರ ಮಧ್ಯೆ ಜಾಸ್ತಿ ಸಮಯ ಇರೋದಕ್ಕೆ ಇಷ್ಟಪಡೋದಿಲ್ಲ. ನಿಮ್ಮ ಪಾಸಿಟಿವ್ ಎನರ್ಜಿ ನಿಮ್ಮನ್ನ ಅಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ನಿಮ್ಮಲ್ಲಿ ಸಂಕಲ್ಪ ಬಲ ಹೆಚ್ಚುತ್ತೆ. ನೀವು ಏನು ಅಂದುಕೊಳ್ತಿದ್ದೀರೋ ಆ ರೀತಿಯ ಪರಿಸ್ಥಿತಿಗಳು ನಿಮಗೆ ಎದುರಾಗ್ತವೆ. ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನೋ ಕೋರಿಕೆ ನಿಮ್ಮಲ್ಲಿ ಹುಟ್ಟುತ್ತೆ. ಯಾವಾಗ್ಲೂ ಪ್ರಕೃತಿಯ ಮಧ್ಯೆನೇ ಇರಬೇಕು ಅಂತ ಅನ್ಸುತ್ತೆ. ನೀವು ಮಾಂಸಾಹಾರದಿಂದ ಸಸ್ಯಾಹಾರಕ್ಕೆ ಬದಲಾಗ್ತೀರಾ. ಒಳ್ಳೆಯ ಪಾಸಿಟಿವ್ ಎನರ್ಜಿ ಇರುವ ಆಹಾರವನ್ನ ಸೇವಿಸಬೇಕು ಅಂತ ನಿಮಗೆ ಅನ್ಸುತ್ತೆ. ಅದನ್ನೇ ನಮ್ಮ ಶರೀರ ಕೂಡ ಕೋರಿಕೊಳ್ಳುತ್ತೆ. ಯಾವಾಗ್ಲೂ ಪಾಸಿಟಿವ್ ಆಗಿ ಮಾತನಾಡೋರ ಹತ್ರ ನಿಮ್ಮ ಫ್ರೆಂಡ್ಶಿಪ್ ಏರ್ಪಡುತ್ತದೆ. ನೀವು ಮಾತಾಡಬೇಕಾದ್ರೆ ನಿಮ್ಮ ಮಾತುಗಳು ತುಂಬಾ ಅರ್ಥಪೂರ್ಣವಾಗಿ ಇರ್ತವೆ. ಜನರು ಅಷ್ಟು ಬೇಗ ಅಕ್ಸೆಪ್ಟ್ ಮಾಡದೇ ಇದ್ರೂ ಕೂಡ ನಿಮ್ಮ ಮಾತುಗಳನ್ನು ಒಪ್ಪಿಕೊಳ್ಳದೆ ಬೇರೆ ದಾರಿ ಕೂಡ ಅವರಿಗೆ ಇರೋದಿಲ್ಲ. ನಿಮಗೆ ದೇವರ ದರ್ಶನ ಮಾಡಬೇಕು, ದೇವಸ್ಥಾನದಲ್ಲಿ ಜಾಸ್ತಿ ಹೊತ್ತು ಇರಬೇಕು ಅಂತ ಅನಿಸ್ತಿದೆ ಅಂದ್ರೆ ಆ ಅನಂತ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಇದೆ ಅಂತ ಅರ್ಥ. ಅದು ನಿಮ್ಮನ್ನ ಅದರ ಹತ್ತಿರಕ್ಕೆ ಆಕರ್ಷಿಸುತ್ತೆ. ನಿಮಗೆ ಗೊತ್ತಿಲ್ಲದೇನೆ ಯಾಕೋ ಧ್ಯಾನ ಮಾಡಬೇಕು ಅಂತ ಅನ್ಸುತ್ತೆ. ನೀವು ಎಷ್ಟೇ ಕಷ್ಟದಲ್ಲಿ ಇದ್ರೂ ಭಗವಂತ ಇದಾನೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ. ನಿಮ್ಮಲ್ಲಿ ಸಿಕ್ಸ್ತ್ ಸೆನ್ಸ್ ತುಂಬಾ ಡೆವಲಪ್ ಆಗುತ್ತೆ. ಒಂದು ಘಟನೆ ನಡೆಯೋದಕ್ಕೆ ಮೊದಲೇ ನಿಮ್ಮಲ್ಲಿ ಏನೋ ಗೊತ್ತಿಲ್ಲದೆ ಇಂಡಿಕೇಶನ್ಸ್ ಬರ್ತವೆ. ನಿಮ್ಮ ಪ್ರಣಾಳಿಕೆ 100ಕ್ಕೆ 100ರಷ್ಟು ಕರೆಕ್ಟ್ ಆಗಿ ಇರುತ್ತೆ. ಯಾರು ಏನೇ ಹೇಳಿದ್ರು ನಿಮ್ಮ ಮೈಂಡ್ ಅಲ್ಲಿ ಏನಿರುತ್ತೋ ಅದನ್ನ ಮಾತ್ರನೇ ಪ್ರೊಜೆಕ್ಟ್ ಮಾಡ್ತೀರಾ. ನೀವು ಇನ್ನೂ ಜಾಸ್ತಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ಬೇಕು, ಯೂನಿವರ್ಸ್ ಹೇಳುವ ಮಾತುಗಳನ್ನ ಕೇಳಬೇಕು ಅಂದ್ರೆ ಹಠಯೋಗ, ರಾಜಯೋಗ ಮಾರ್ಗಗಳು ಕೂಡ ಇದಾವೆ. ಈ ಸಾಧನೆಗಳನ್ನ ಮಾಡಿದ್ರೆ ನೀವು ಸೂಪರ್ ನ್ಯಾಚುರಲ್ ಪವರ್ ಆಗಿ ಬದಲಾಗ್ತೀರಾ. ಪಂಚಭೂತಗಳ ಮೇಲೆ ನಿಮಗೆ ಹಿಡಿತ ಸಿಗುತ್ತೆ. ನಿಮ್ಮ ಶರೀರದ ಮೇಲೆ ನಿಮಗೆ ಹಿಡಿತ ಸಿಗುತ್ತೆ. ಯಾವ ಸಣ್ಣ ಬದಲಾವಣೆ ಆದ್ರೂ ಅದನ್ನ ಕಂಡು ಹಿಡಿಯೋ ಎಬಿಲಿಟೀಸ್ ನಿಮ್ಮಲ್ಲಿ ಬರುತ್ತೆ. ಹಠಯೋಗ ಸಾಧನೆಗಳನ್ನ ಮಾಡಬೇಕಾದ್ರೆ ಅವರ ಬಾಹ್ಯ ಶರೀರವನ್ನ ಅಷ್ಟೇ ಅಲ್ಲದೆ ಅವರ ಆಂತರಿಕ ಶರೀರವನ್ನ ಕೂಡ ಶುದ್ಧಿ ಮಾಡ್ಕೊಳ್ತಾರೆ. ಇದಕ್ಕಾಗಿ ಆಸನಗಳು, ಜಲನೇತಿ, ಸೂತ್ರನೇತಿ, ತ್ರಾಟಕ ಪ್ರಕ್ರಿಯೆಗಳು, ಧ್ಯಾನ ಈ ರೀತಿಯ ಸಾಧನೆಗಳನ್ನ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ಬಾಹ್ಯ ಮತ್ತು ಆಂತರಿಕ ಶುದ್ಧಿ ನಡೆಯುತ್ತೆ. ಅನಂತವಾದ ವಿಶ್ವಶಕ್ತಿಯನ್ನ ಅನುಭವಿಸೋಕೆ 3ನೆಯ ಕಣ್ಣು ಮೂಲಸ್ಥಾನವಾಗಿರುತ್ತೆ.
ಅದರ ಮೇಲೆ ದೃಷ್ಟಿಯನ್ನ ಇಟ್ಟು ಆ ಶಕ್ತಿಯನ್ನ ಶರೀರದಲ್ಲಿ ಹರಿಸೋಕೆ ಈ ಯೋಗ ಪದ್ಧತಿಗಳು ತುಂಬಾ ಸಹಾಯ ಮಾಡ್ತವೆ. ಸಾಧಾರಣ ಪ್ರಜೆಗಳಿಗಿಂತ ಈ ಯೋಗ ಸಾಧನೆಯಲ್ಲಿ ಇರೋರಿಗೆ ಅನಂತ ವಿಶ್ವ ಚೈತನ್ಯ ಅಂದ್ರೆ ಏನು, ಅದನ್ನ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ವಿಷಯಗಳು ಅವರು ಗುರುಗಳಿಂದ ಗ್ರಹಿಸ್ತಾರೆ. ಅದು ಕೇವಲ ಒಬ್ಬ ನಿಜವಾಗಿಯೂ ಸಾಧನೆ ಮಾಡಿದ ಸದ್ಗುರು ಅಥವಾ ಯೋಗಿಯಿಂದ ಮಾತ್ರ ಸಾಧ್ಯ ಆಗುತ್ತೆ. ನಿಮ್ಮಲ್ಲಿ ವಿಪರೀತವಾದ ಸಂಘರ್ಷಣೆಗಳು ಶುರುವಾದಾಗ ನಾನು ಯಾರು, ನನ್ನ ಜೀವನಕ್ಕೆ ಅರ್ಥ ಏನು ಅನ್ನೋ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಿದಾಗ ಸದ್ಗುರು ನಿಮ್ಮನ್ನ ಹಸುಗೂಸನ್ನ ಕೈಯಲ್ಲಿ ಹಿಡ್ಕೊಂಡು ನಿಮಗೆ ಸಮಾಧಾನ ಮಾಡೋ ಹಾಗೆ ಗುರುಗಳು ನಿಮ್ಮ ಕಾಳಜಿಯನ್ನ ಮಾಡ್ತಾರೆ. ಅಲ್ಲಿಗೆ ಸಾಕು, ನಿನ್ನ ಜನ್ಮ ಧನ್ಯ ಆಗುತ್ತೆ. ನೀವು ಎಷ್ಟು ಜನ್ಮ ಎತ್ತಿದ್ರೂ ನಿಮ್ಮನ್ನು ಅವರ ಕಡೆ ಎಳೆದುಕೊಂಡು ನಿಮ್ಮ ಆಧ್ಯಾತ್ಮಿಕ ಯೋಗಕ್ಷೇಮವನ್ನ ಯಾವುದೋ ಒಂದು ರೂಪದಲ್ಲಿ ಅವರೇ ನೋಡಿಕೊಳ್ತಾರೆ. ನೀವು ಗತ ಜನ್ಮದಲ್ಲಿ ಮಾಡಿದ ಸಾಧನೆಯಿಂದ ಗುರುಗಳ ದರ್ಶನ ಆಗುತ್ತೆ. ಗುರು ಅಂದ್ರೆ 2 ಕೈಗಳು 2 ಕಾಲುಗಳು ಇರುವಂತಹ ವ್ಯಕ್ತಿ ಅಲ್ಲ. ಈ ಅನಂತ ವಿಶ್ವ ಚೈತನ್ಯ ನಿಮ್ಮನ್ನ ಉತ್ತಮರನ್ನಾಗಿ ಮಾಡೋದಕ್ಕೆ ಒಂದು ಗುರುವಿನ ರೂಪದಲ್ಲಿ ಬಂದ ಮಹಾಶಕ್ತಿಯಾಗಿರುತ್ತೆ. ಅವರನ್ನ ನೆನೆಸಿಕೊಂಡ್ರೆ ಸಾಕು, ಗೂಪ್ಸ್ ಬಂಪ್ಸ್ ಬರುತ್ತೆ. ಒಂದು ಸಾರಿ ಗುರುವಿನ ದರ್ಶನ, ವಿಶ್ವಶಕ್ತಿ ಶರೀರದಲ್ಲಿ ಜಾಗೃತಿಯಾದ ನಂತರ ದೇವಸ್ಥಾನಕ್ಕೆ ಹೋಗಿ ಬಿಸ್ನೆಸ್ನ ಇಟ್ಕೊಳ್ಳೋದಿಲ್ಲ. ಒಂದು ನಂಬಿಕೆ ಏರ್ಪಡುತ್ತೆ, ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ. ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಈ ಅನಂತ ವಿಶ್ವಶಕ್ತಿ ಇದೆ ಅನ್ನೋ ಭಾವನೆ ನಿಮ್ಮಲ್ಲಿ ತುಂಬಾ ಬಲವಾಗಿ ಏರ್ಪಡುತ್ತೆ. ಅದು ಬೆಳೆದಿದೆ ಅಂದ್ರೆ ಸಾಕು, ನೀವು ಇನ್ನು ಯಾವುದರ ಬಗ್ಗೆನೂ ಯೋಚನೆ ಮಾಡುವ ಅವಶ್ಯಕತೆಯೇ ಇಲ್ಲ. ನಿಮ್ಮ ಅವಶ್ಯಕತೆಗಳು ವಿಶ್ವಶಕ್ತಿಯ ಅವಶ್ಯಕತೆಗಳಾಗಿ ಬದಲಾಗ್ತವೆ. ವಿಶ್ವ ಚೈತನ್ಯವೇ ನಿಮ್ಮನ್ನ ನಡೆಸುತ್ತದೆ. ಈವನ್ ನೀವು ಏನು ತಿಳಿಯದಿರುವ ಪರಿಸ್ಥಿತಿಯಲ್ಲಿ ಇದ್ರೂ ಸರಿ, ಅದೇ ನಿಮ್ಮನ್ನ ಕಾಪಾಡುತ್ತೆ. ಯಾವುದೋ ಒಂದು ರೂಪದಲ್ಲಿ ಮುಚ್ಚಿ ಹೋಗಿದ್ದ ಎಲ್ಲಾ ಬಾಗಿಲುಗಳು ತೆಗಿತವೆ. ವಿಶ್ವ ಚೈತನ್ಯ ಅನಂತವಾದದ್ದು. ನೀವು ಏನು ಕೇಳಿದ್ರೂ ಅದು ಕೊಡಬಲ್ಲದು. ಅದಕ್ಕೆ ಹಿತಿಮಿತಿ ಅಂತ ಇರೋದಿಲ್ಲ. ಯಾಕಂದ್ರೆ ಈ ಅನಂತ ವಿಶ್ವದಲ್ಲಿ ಇರುವ ಪ್ರತಿ ವಸ್ತು ಹಾಗೂ ಪ್ರತಿ ಜೀವಿಯಲ್ಲಿ ಈ ವಿಶ್ವ ಚೈತನ್ಯ ಅನ್ನೋದು ಇರುತ್ತೆ. ಅದು ಹೇಗೆ ಬೇಕು ಅಂದ್ರೆ ಹಾಗೆ ಮ್ಯಾನಿಫೆಸ್ಟ್ ಆಗಬಹುದು. ಅದರ ಬಗ್ಗೆ ನೀವು ಪೂರ್ತಿ ಕೃತಜ್ಞತೆಯ ಭಾವನೆಯಿಂದ ಇರಬೇಕು. ಪ್ರತಿದಿನ ಧ್ಯಾನ ಮಾಡುವ ವ್ಯಕ್ತಿಗಳಲ್ಲಿ ವಿಶ್ವಶಕ್ತಿ ಅಧಿಕವಾಗಿ ಇರುತ್ತೆ. ಧ್ಯಾನ ಮಾಡುವವರು ಮೊದಲು ಶ್ವಾಸದ ಮೇಲೆ ದೃಷ್ಟಿ ಇಡೋದ್ರಿಂದ ಪ್ರಾರಂಭಿಸ್ತಾರೆ. ಶ್ವಾಸ ಅಂದ್ರೆ ಪ್ರಾಣಶಕ್ತಿ. ಆ ಶಕ್ತಿಯ ಮೇಲೆ ನೀವು ಪೂರ್ತಿ ಅರಿವನ್ನ ಇಡೋಕಾದ್ರೆ ಅದು ಅದರ ಮೂಲದವರೆಗೆ ನಿಮ್ಮನ್ನ ಕರೆದುಕೊಂಡು ಹೋಗುತ್ತೆ. ಆ ಪ್ರಾಣಶಕ್ತಿಯ ಮೇಲೆ ನಿಮಗೆ ಫುಲ್ ಗ್ರಿಪ್ ಬರೋದಕ್ಕೆ ನಾನಾ ರೀತಿಯ ಮುದ್ರೆಗಳು, ಮಂತ್ರಗಳು, ಜಪಗಳು ಕೂಡ ಇದಾವೆ. ಮಂತ್ರ ಅಂದ್ರೆ ಯೂನಿವರ್ಸ್ ಎನರ್ಜಿನ ಆಕ್ಸೆಸ್ ಮಾಡುವ ಒಂದು ಕೋಡ್ ಆಗಿರುತ್ತೆ. ಅದನ್ನ ಪೂರ್ತಿಯಾಗಿ ಸಾಧನೆ ಮಾಡಿದ್ರೆ ನಿಮ್ಮ ಶರೀರದಲ್ಲಿ 7 ಚಕ್ರಗಳು ಆಕ್ಟಿವೇಟ್ ಆಗ್ತವೆ. ಈ 7 ಚಕ್ರಗಳು ಆಕ್ಟಿವೇಟ್ ಆದ ನಂತರ ನಿಮ್ಮಲ್ಲೇ ಇದ್ದು ನಿಮ್ಮನ್ನ ನಡೆಸ್ತಿರುವ ಮಹಾಶಕ್ತಿ ಕೆಳಗೆ ಮೇಲೆ ಕದಲುತ್ತದೆ. ಆದ್ರೆ ಗುರುವಿನ ಮಾರ್ಗದರ್ಶನ ಇಲ್ಲದೆ ಇದನ್ನ ನೀವು ಯಾರು ಟ್ರೈ ಮಾಡಬೇಡಿ ಅಂತ ನಿಮ್ಮಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಮನವಿ ಮಾಡ್ಕೊಳ್ತೀನಿ. ತುಂಬಾ ಸಾಧಾರಣ ಪದ್ಧತಿಗಳಲ್ಲೂ ಕೂಡ ಈ ಶಕ್ತಿಯನ್ನ ಆಕ್ಸೆಸ್ ಮಾಡಬಹುದು. ನಿರಂತರ ಭಗವಂತನ ಸ್ಮರಣೆ, ಪ್ರೇಮ, ದಯಾ, ಪಕ್ಷಿಗಳಿಗೆ ಆಹಾರ ಹಾಕೋದು, ನಿಮ್ಮ ಸುತ್ತಲೂ ತಿರುಗುವ ಪ್ರಾಣಿಗಳಿಗೆ ಆಹಾರ ಹಾಕೋದು, ಈ ರೀತಿಯ ಕೆಲಸಗಳನ್ನ ಮಾಡಿದ್ರು ಅನಂತ ವಿಶ್ವ ಚೈತನ್ಯ ನಿಮಗೆ ಸಹಕರಿಸುತ್ತೆ. ನೀವು ರೆಗ್ಯುಲರ್ ಆಗಿ ಧ್ಯಾನ ಮಾಡುವ ಸಮಯದಲ್ಲಿ ನಿಮ್ಮ 2 ಕಣ್ಣು ಹುಬ್ಬುಗಳ ಮಧ್ಯೆ ಸ್ವಲ್ಪ ಪ್ರೆಷರ್ ಆದ ಹಾಗೆ ಅನಿಸುತ್ತೆ. ಕೆಲವು ಸಾರಿ ಇದು ತೀವ್ರವಾಗಿ ಇರುತ್ತೆ. ಹೀಗೆ ನಡೀತಿದೆ ಅಂದ್ರೆ ನಿಮ್ಮ ಮನೋನೇತ್ರ ಅಂದ್ರೆ 3ನೆಯ ಕಣ್ಣು ಓಪನ್ ಆಗುತ್ತೆ ಅಂತ ಅರ್ಥ. ಇದನ್ನೇ ಪೀನಿಯಲ್ ಗ್ಲ್ಯಾಂಡ್ ಅಂತಾರೆ. ನಿಮ್ಮ ಸ್ಥಿತಿಗತಿಗಳನ್ನ ನಿಯಂತ್ರಿಸೋದು ಕೂಡ ಇದೇ ಆಗಿರುತ್ತೆ. ನೀವು ಎಷ್ಟು ಆರೋಗ್ಯವಾಗಿ ಇರಬೇಕು, ನಿಮಗೆ ಏನು ಬೇಕು ಏನು ಬೇಡ ಎಲ್ಲವೂ ಕೂಡ ಇದೇ ನಿರ್ಣಯಿಸುತ್ತೆ. ಇದು ಆಕ್ಟಿವ್ ಆದಾಗ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗುತ್ತೆ. ಆ ಚಕ್ರವನ್ನ ಬ್ರಹ್ಮಸ್ಥಾನ ಅಂತಾರೆ. ಇದು ಸಕಲ ಚರಾಚರಗಳಲ್ಲಿ ನಾನೇ ಇದ್ದೇನೆ ಅಂತ ಬೋಧಿಸೋ ಚಕ್ರವಾಗಿದೆ. ಈ ಒಂದು ಚಕ್ರ ಆಕ್ಟಿವೇಟ್ ಆದ್ರೆ ಸಾಕು, ಉಳಿದಿರುವ ಚಕ್ರಗಳು ನಿಧಾನಕ್ಕೆ ಆಟೋಮೆಟಿಕ್ ಆಗಿ ಆಕ್ಟಿವೇಟ್ ಆಗ್ತವೆ. ಆಜ್ಞಾ ಚಕ್ರದ ಮೇಲೆ ಪೂರ್ತಿಯಾಗಿ ಪಟ್ಟು ಸಾಧಿಸಿದ ವ್ಯಕ್ತಿಗೆ ದಿವ್ಯ ದೃಷ್ಟಿ ಬರುತ್ತೆ. ಇದು ಆಕ್ಟಿವೇಟ್ ಆದಾಗ ಮೊದಲಿಗೆ ಸ್ವಲ್ಪ ತಲೆನೋವು ಅನ್ನೋದು ಕಾಣಿಸಿಕೊಳ್ಳುತ್ತೆ. ಅದಕ್ಕಾಗಿ ನೀವು ಭಯ ಪಡುವ ಅವಶ್ಯಕತೆ ಇಲ್ಲ. ಧ್ಯಾನ ನಿರಂತರವಾಗಿ ಮುಂದುವರಿಸೋದ್ರಿಂದ ಆ ನೋವು ಮಾಯವಾಗುತ್ತೆ. ನಿಮ್ಮ ಅಂತರ್ದೃಷ್ಟಿ ತುಂಬಾ ಚೆನ್ನಾಗಿ ತೆರೆದುಕೊಳ್ಳುತ್ತೆ. ನಿಮ್ಮಲ್ಲಿ ಏನು ನಡೆದರೂ ಮೊದಲೇ ಗೊತ್ತಾಗುತ್ತೆ. ನೀವು ಯಾವ ರೀತಿಯ ಆಹಾರವನ್ನ ತಗೊಳ್ಬೇಕು,
ಎಷ್ಟು ತಗೊಂಡ್ರೆ ಸರಿ ಹೋಗುತ್ತೆ ಅನ್ನೋ ವಿಷಯಗಳು ನಿಮಗೆ ಅರ್ಥ ಆಗುತ್ತೆ. ಬೇರೆಯವರು ಎಷ್ಟು ಆಹಾರ ಹಾಕಿದ್ರೂ ಕೂಡ ನೀವು ಅದನ್ನ ತಿನ್ನೋದಿಲ್ಲ. ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ತಿಂತೀರಾ. ಕೆಲವೊಂದು ಸಾರಿ ಲಿಮಿಟ್ ಮೀರಿ ತಿಂತೀರಾ. ಈ ಅಂತರ್ದೃಷ್ಟಿ ಆಕ್ಟಿವೇಟ್ ಆದ್ರೆ ನೀವು ಜೀವನದಲ್ಲಿ ಯಾರನ್ನ ಮೀಟ್ ಮಾಡಬೇಕು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುವ ವ್ಯಕ್ತಿಗಳ ಜೊತೆ ಇರಬೇಕು ಅಂತ ಅನ್ಸುತ್ತೆ. ನಿಮ್ಮಲ್ಲಿ ದೈವ ಶಕ್ತಿ ಬೆಳೆಯುತ್ತದೆ. ಸ್ಪಿರಿಚುವಲ್ ಜರ್ನಿ ಸ್ಪೀಡಪ್ ಆಗುತ್ತೆ. ಯಾವುದು ಮುಖ್ಯನೋ ಅದನ್ನ ಮಾತ್ರ ಮಾಡ್ತೀರಾ. ಒಂದು ಪರ್ಟಿಕ್ಯುಲರ್ ಕ್ಯಾಲ್ಕುಲೇಷನ್ ನಿಮಗೆ ಗೊತ್ತಾಗುತ್ತೆ. ಯಾವ ಕೆಲಸ ಮಾಡಬೇಕು, ಯಾವ ಕೆಲಸವನ್ನ ಮಾಡಬಾರದು ಅನ್ನೋ ವಿಷಯದ ಮೇಲೆ ನಿಮಗೆ ಸ್ಪಷ್ಟವಾದ ಅರ್ಥ ಸಿಗುತ್ತೆ. ನಿಮ್ಮೊಳಗೆ ಇರುವ ಇನ್ನರ್ ವಾಯ್ಸ್ನ ನೀವು ಸ್ಪಷ್ಟವಾಗಿ ಕೇಳ್ತೀರಾ. ತುಂಬಾ ಪ್ರಶಾಂತವಾಗಿ, ತುಂಬಾ ಸ್ಪಷ್ಟವಾಗಿ ಇರ್ತೀರಾ. ನೀವು ಏನನ್ನ ಇಷ್ಟಪಡ್ತೀರೋ ಅದೇ ಕೆಲಸವನ್ನ ಮಾಡ್ತೀರಾ. ನೀವು ಎಲ್ಲೇ ಇದ್ರೂ, ಎಷ್ಟೇ ಸಮಸ್ಯೆ ಇದ್ರೂ ಕೂಡ ನಿಮ್ಮೊಳಗೆ ನೀವು ತುಂಬಾ ಹ್ಯಾಪಿಯಾಗಿ ಇರ್ತೀರಾ. ಈ ವಿಷಯವನ್ನ ಕೆಲವು ಜನ ಗಮನಿಸೋಕೆ ಆಗುತ್ತೆ, ಇನ್ನು ಕೆಲವು ಜನ ಗಮನಿಸೋಕೆ ಆಗೋದಿಲ್ಲ. ಆದ್ರೆ ಅವರಿಗೆ ಮಾತ್ರ ಆ ವಿಷಯದ ಮೇಲೆ ಒಂದು ಸ್ಪಷ್ಟವಾದ ಅವಗಾಹನೆ ಇರುತ್ತೆ. ಇವಾಗ್ಲೇ ಹೇಳಿರುವ ಆ ಮಹಾ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತೆ. ಅದು ಪೂರ್ತಿಯಾಗಿ ಜಾಗೃತಿಯಾದ್ರೆ ಒಬ್ಬ ಮನುಷ್ಯ ಮಹರ್ಷಿಯಾಗಿ ಬದಲಾಗ್ತಾನೆ. ಅವನು ಬ್ರಹ್ಮ ಪದಾರ್ಥ ಅಂತ ಅವನಿಗೆ ಅರ್ಥ ಆಗುತ್ತೆ. ಪಂಚಭೂತಗಳು ಅವನ ಅಧೀನದಲ್ಲೇ ಇರ್ತವೆ. ಶರೀರದಲ್ಲಿ ವಿಶ್ವಶಕ್ತಿಯಿಂದ ಚಕ್ರಗಳು ಅನ್ಲಾಕ್ ಆಗ್ತಿರ್ಬೇಕಾದ್ರೆ ತುಂಬಾ ವರ್ಷಗಳಿಂದ ಬಳಲುತ್ತಿರುವ ರೋಗಗಳು ಗುಣಮುಖವಾಗ್ತವೆ. ಮನುಷ್ಯನಲ್ಲಿ ವಿಪರೀತವಾದ ಧೈರ್ಯ ಬೆಳೆಯುತ್ತೆ. ಯಾರನ್ನೂ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಅವರ ನಿರ್ಣಯಗಳು ತುಂಬಾ ಬಲವಾಗಿ ಇರ್ತವೆ. ಮಾಡುವ ಪ್ರತಿ ಕೆಲಸ ಧರ್ಮಬದ್ಧವಾಗಿ ಇರುತ್ತೆ. ನೀವು ಧ್ಯಾನ ಮಾಡ್ತಿರುವ ಸಮಯದಲ್ಲಿ ಶರೀರ ಗಾಳಿಯಲ್ಲಿ ತೇಲಿದ ಹಾಗೆ ಇರುತ್ತೆ. ಆ ರೀತಿಯ ಪರಿಸ್ಥಿತಿಗಳನ್ನ ಬಲವಂತವಾಗಿ ನಿಲ್ಲಿಸೋದಕ್ಕೆ ಪ್ರಯತ್ನಿಸಬೇಡಿ. ಎಷ್ಟು ಗಾಳಿಯಲ್ಲಿ ತೇಲಾಡುತ್ತೋ ಅಷ್ಟೊತ್ತು ಹಾಗೆಯೇ ತೇಲಾಡೋಕೆ ಬಿಡಿ. ವಿಶ್ವಶಕ್ತಿ ನಿಮ್ಮ ಶರೀರದಲ್ಲಿ ಪ್ರವಹಿಸುತ್ತಿರುವಾಗ ನಿಮ್ಮ ಸೂಕ್ಷ್ಮ ಶರೀರ ಕದಲುತ್ತೆ. ಅದು ನೀವು ಧ್ಯಾನ ಜಾಸ್ತಿ ಮಾಡ್ತಿದ್ದೀರಾ ಅಂತ ಇಂಡಿಕೇಶನ್ ಆಗಿರುತ್ತೆ. ಅದನ್ನ ಆನಂದವಾಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಇವಾಗ ಹೇಳಿದ ಪೀನಿಯಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಆದಾಗ ನಿಮ್ಮ ಬ್ರೈನ್ ಅನಂತ ವಿಶ್ವಶಕ್ತಿಯನ್ನ ಆಕ್ಸೆಸ್ ಮಾಡುವ ರಿಸೀವರ್ ಆಗಿ ಕೆಲಸ ಮಾಡುತ್ತೆ. ನಿಮ್ಮ ಥಾಟ್ಸ್ ತಕ್ಷಣ ಈ ವಿಶ್ವಕ್ಕೆ ಕನೆಕ್ಟ್ ಆಗ್ತವೆ. ಬ್ರೈನ್ ಅಲ್ಲಿ ಯಾವ ರೀತಿಯ ವಿಜುವಲ್ ಬಂದ್ರೂ ಸರಿ, ಅದನ್ನ ಯೂನಿವರ್ಸ್ ಸ್ವೀಕರಿಸುತ್ತೆ. ಹಾಗೇನೆ ಅದನ್ನ ನಿಮ್ಮ ಮುಂದೆ ತರುತ್ತೆ. ಇದೊಂದು ಸೂಪರ್ ನ್ಯಾಚುರಲ್ ಪವರ್. ಈ ದಿನ ಹೊರಗಿನ ದೇಶದವರು ಯೋಗ ಹಾಗೂ ಧ್ಯಾನ ಉನ್ನತವಾದದ್ದು ಅಂತ ನಮ್ಮ ಮಾರ್ಗದಲ್ಲಿ ಬಂದು ಸಾಧನೆಯನ್ನ ಮಾಡ್ತಿದ್ದಾರೆ ಅಂದ್ರೆ ಅದರ ಡೆತ್ ಏನು ಅಂತ ಒಂದು ಸಾರಿ ನೀವೇ ಅರ್ಥ ಮಾಡ್ಕೊಳ್ಳಿ. ನೀವು ವಿಶ್ವದ ಜೊತೆ ಪೂರ್ತಿಯಾಗಿ ಅಲೈನ್ ಆದಾಗ ದೊಡ್ಡ ದೊಡ್ಡ ಶಬ್ದಗಳನ್ನ ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ನಿಮಗೆ ಗೊತ್ತಿಲ್ಲದೇನೆ ಒಂದು ಪ್ರಶಾಂತವಾದ ಏರಿಯಾನ ಸೃಷ್ಟಿಸ್ತೀರಾ. ಅಂದ್ರೆ ನಿಮಗೆ ಒಂದು ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ಇರಬೇಕು ಅಂತ ಅನ್ಸುತ್ತೆ. ಜಾಸ್ತಿ ಎಲ್ಲಾದ್ರೂ ಹೋಗ್ಬೇಕು ಅಂತ ಅನ್ಸೋದಿಲ್ಲ. ಮನಸ್ಸಿಗೆ ತುಂಬಾ ಪ್ರಶಾಂತವಾಗಿ ಅನಿಸುತ್ತೆ. ನೀವು ಒಬ್ಬಂಟಿಯಾಗಿ ಇದ್ದಾಗ್ಲೂ ಕೂಡ ನೀವು ಒಂಟಿ ಅಂತ ನಿಮಗೆ ಫೀಲಿಂಗ್ ಬರೋದೇ ಇಲ್ಲ. ನೀವು ತುಂಬಾ ಹ್ಯಾಪಿಯಾಗಿ ಇರ್ತೀರಾ. ಹಾಗೇನೆ ನೀವು ತುಂಬಾ ಧೈರ್ಯವಾಗಿ ಇರ್ತೀರಾ. ನಿಮಗೆ ಕನಸುಗಳು ತುಂಬಾ ಆಕ್ಯುರೇಟ್ ಆಗಿ ಕಾಣಿಸ್ತವೆ. ಅದರಲ್ಲಿ ಇರುವ ಮೆಸೇಜ್ ನಿಮಗೆ ಯಾರು ಹೇಳದೇನೆ ಅರ್ಥ ಆಗುತ್ತೆ. ಅದನ್ನು ನೀವು ತುಂಬಾ ಅನಾಲಿಸಿಸ್ ಮಾಡಿ ಸ್ಪಷ್ಟವಾಗಿ ನಿರ್ಣಯಗಳನ್ನ ತಗೊಳ್ತೀರಾ. ಯೋಗಿಗಳು, ಸಿದ್ಧರು, ದೇವಸ್ಥಾನಗಳು ಕನಸಿನಲ್ಲಿ ಕಾಣಿಸಿದ್ರೆ ವಿಶ್ವ ನಿಮ್ಮನ್ನು ಆಹ್ವಾನಿಸಿದೆ ಅಂತ ಅರ್ಥ. ಅವು ತುಂಬಾ ಒಳ್ಳೆಯ ಸಂಕೇತಗಳು. ವಿಶ್ವಕ್ಕೆ ನೀವು ಕನೆಕ್ಟ್ ಆಗಿದ್ದೀರಿ ಅಂತ ಹೇಳೋದಕ್ಕೆ ಇನ್ನೊಂದು ವಿಷಯ ಕೂಡ ಇದೆ. ನೀವು ಧ್ಯಾನದಲ್ಲಿ ಕೂತ್ಕೊಂಡಾಗ ನಾನಾ ರೀತಿಯ ಬಣ್ಣಗಳು ಕಾಣಿಸ್ತವೆ. ನಿಮಗೆ ಕನಸಿನಲ್ಲಿ ಕಂಡ ವ್ಯಕ್ತಿಗಳು ನಿಜ ಜೀವನದಲ್ಲಿ ಕಾಣಿಸ್ತಾರೆ. ಬೇರೆ ವ್ಯಕ್ತಿಗಳಲ್ಲಿ ನೆಗೆಟಿವ್ ವೈಬ್ರೇಷನ್ ಇದೆ ಅಂತ ನಿಮಗೆ ತಕ್ಷಣ ಅರ್ಥ ಆಗುತ್ತೆ. ನಿಮಗೆ ಅಲ್ಲಿಂದ ಹೋಗ್ಬೇಕು ಅಂತ ಅನ್ಸುತ್ತೆ. ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಎದ್ದೇಳ್ಬೇಕು, ಆ ಟೈಮಲ್ಲಿ ವಾಕಿಂಗ್ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಅನ್ಸುತ್ತೆ. ಆ ಸಮಯದಲ್ಲಿ ಈ ವಿಶ್ವಶಕ್ತಿ ಭೂಮಿ ಮೇಲೆ ಹಾಗೂ ಶರೀರಕ್ಕೆ ಜಾಸ್ತಿ ಪ್ರಮಾಣ ಸಿಗುತ್ತೆ. ಅದರಿಂದ ಆ ಶಕ್ತಿ ನಿಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ. ಆ ಶಕ್ತಿಯ ಜೊತೆ ನೀವು ಕನೆಕ್ಟ್ ಆದಾಗ ನಿಮ್ಮ ಮುಖದಲ್ಲಿ ಕಳೆ ಬರುತ್ತೆ. ಮನಸ್ಸಿನ ತುಂಬಾ ಆನಂದ ಇರುತ್ತೆ. ಇದನ್ನ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.